ಸ್ನೇಹಿತರೆ ನಮಸ್ಕಾರ. ಮಡೆನೂರು ಮನು ಕೇವಲ ಕಾಮಿಡಿ ಕಲಾವಿದ ಮಾತ್ರ ಆಗಿರಲಿಲ್ಲ. ಮಡೆನೂರು ಮನು ಹೆಂಡತಿಯ ಪೀಡಕನಾಗಿದ್ದ, ಜೊತೆಗೆ ಹೆಣ್ಮಕ್ಕಳ ಭಕ್ಷಕನಾಗಿದ್ನ ಅನ್ನುವಂಥ ಅನುಮಾನ ಈಗ ಮೂಡುವಂತೆ ಮಾಡಿದೆ. ಜೊತೆಗೆ ಆತ ಕೆಲವು ಸಲ ಮಾತನಾಡುವಂಥ ಮಾತುಗಳು ಯಾವ ರೀತಿ ಇತ್ತಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗ ಒಂದು ಆಡಿಯೋ ಕೂಡ ವೈರಲ್ ಆಗ್ತಿದೆ. ಈ ಮಡೆನೂರು ಮನುವೇ ಮಾತನಾಡಿದ್ದು ಅನ್ನೋದು ಸಂಬಂಧಪಟ್ಟಂತಹ ಒಂದು ಆಡಿಯೋ ಇದು. ಈ ಆಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿಸಿದೆ. ಕೇವಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿರೋದು ಮಾತ್ರವಲ್ಲ, ದರ್ಶನ್, ಶಿವರಾಜ್ ಕುಮಾರ್ ಹಾಗೆಯೇ ಧ್ರುವ ಸರ್ಜಾ ಈ ಮೂವರ ಅಭಿಮಾನಿಗಳಿಗೂ ಕೂಡ ಈಗ ಒಂದು ರೀತಿಯಲ್ಲಿ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಮನುನೇ ಮಾತನಾಡಿರುವಂತಹ ಆಡಿಯೋ ಇದು ಅಂತೇಳಿ ಏನಾದರೂ ಪ್ರೂವ್ ಆಯಿತು ಅಂತ ಹೇಳಿದ್ರೆ ಮುಗೀತು ಕತೆ. ಮಡೆನೂರು ಮನು ಕತೆನೇ ಮುಗೀತು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಈಗಾಗಲೇ ಒಂದು ಪ್ರಕರಣದಲ್ಲಿ ಲಾಕ್ ಆಗಿರುವಂಥ ಮಡೆನೂರು ಮನುಗೆ ಸಾಲು ಸಾಲು ಸಂಕಷ್ಟಗಳು ಬಂದು ಅಪ್ಪಳಿಸ್ತಿದೆ. ಒಂದು ಕಡೆ ಆತನ ಅಹಂಕಾರದ ವರ್ತನೆ ಯಾವ ರೀತಿ ಇತ್ತು ಅನ್ನೋದು, ಮತ್ತೊಂದು ಕಡೆ ಈ ಹೆಣ್ಣುಮಕ್ಕಳನ್ನು ಯಾವ ರೀತಿ ಆತ ಬಳಸ್ಕೊಳ್ತಿದ್ದ ಅನ್ನುವಂಥದ್ದು, ಹೆಂಡತಿ ಮತ್ತು ಈಕೆಯನ್ನು, ಈ ಸಂತ್ರಸ್ತ ಯುವತಿಯನ್ನು ಯಾವ ರೀತಿ ಆತ ಹ್ಯಾಂಡಲ್ ಮಾಡ್ತಾ ಇದ್ದ ಅನ್ನುವಂಥದ್ದು, ಜೊತೆಗೆ ಬೇರೆ ಬೇರೆ ಹುಡುಗಿಯರ ಜೊತೆಗೆ ಈತನಿಗಿದ್ದಂಥ ಸಂಪರ್ಕ, ಹಾಗೆಯೇ ಬೇರೆ ಕಲಾವಿದರ ಬಗ್ಗೆ ಈತನಿಗಿದ್ದಂತಹ ಒಂದು ಹೊಟ್ಟೆ ಕಿಚ್ಚಿನ ಮನೋಭಾವ, ಇವೆಲ್ಲವೂ ಕೂಡ ಈಗ ಹೊರಗಡೆ ಬರ್ತಿದೆ. ಅದೆಲ್ಲದಕ್ಕಿಂತ ಅಪಾಯಕಾರಿ ಮತ್ತು ಕೆಟ್ಟದೊಂದು ಮನಸ್ಥಿತಿ ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ಟಾರ್ ನಟರ ಬಗ್ಗೆನೇ ಮಾತನಾಡಿರೋದು. ಆ ನಟರ ಯುಗಾಂತಿ ಆಗ್ತದೆ. ಅವರು ಜೀವವನ್ನು ಬಿಟ್ಟ ನಂತರ ಇನ್ನೇನು ಹೆಚ್ಚು ವರ್ಷ ಅವ್ರು ಬದುಕೋದಿಲ್ಲ. ಅವ್ರು ಹೋದ ನಂತರ ನಾನೇ ಇಂಡಸ್ಟ್ರಿಯನ್ನು ಆಳೋದು ಅನ್ನುವಂತಹ ದುರಂಕಾರದ ಮಾತನಾಡಿದ್ದಾನೆ ಎನ್ನುವಂತಹ ಆಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಇದು ಮಡೆನೂರು ಮನುನೇ ಮಾತನಾಡಿರುವಂಥ ಆಡಿಯೋ ಅಂತ ಹೇಳಿ ಸ್ಪಷ್ಟತೆ, ಅಂದರೆ 100% ಅವನೇ ಮಾತನಾಡಿದ್ದಾನೆ ಅಂತೇಳಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಅವನು ಮಾತನಾಡಿದ್ದಾನೆ ಅಂತೇಳಿ ಹೇಳ್ತಿರುವಂಥ ಆಡಿಯೋ ಇದು ಅನ್ನೋದನ್ನು ಕ್ಲಾರಿಟಿ ಕೊಟ್ಟುಬಿಡ್ತೇವೆ. ಯಾವುದಾದ್ರೂ ಕಾರ್ಯಕ್ರಮದ ಮೂಲಕ ಚೂರೇ ಚೂರು ಹೆಸರು, ಕೀರ್ತಿ, ಹಣ ಎಲ್ಲದೂ ಕೂಡ ಸಿಕ್ತು ಅಂತ ಹೇಳಿದ್ರೆ ಅನೇಕರು ದೇಶ ಗೆದ್ದು ಬಂದವರಂತೆ ಬೀಗ್ತಾರೆ. ಜೊತೆಗೆ ಅವರ ತಲೆ ಯಾವ ರೀತಿ ವರ್ತಿಸುತ್ತೆ, ಕಾಲು ಯಾವ ರೀತಿ ವರ್ತಿಸುತ್ತೆ ಅಂದರೆ ಬಹುಶಃ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅವ್ರ ಕಾಲು ನೆಲದ ಮೇಲೆ ನಿಲ್ಲೋದೇ ಇಲ್ಲ, ತಲೆ ಮೇಲೆ ಹಿಡಿತಾನೆ ಇರೋದಿಲ್ಲ, ನಾಲ್ಗೆ ಮೇಲೆ ಹಿಡಿತಾನೆ ಇರೋದಿಲ್ಲ. ಅಂತಹ ಅದೆಷ್ಟೋ ಜನರನ್ನು ನಾವು ನೋಡಿರ್ತೀವಿ. ಜನಪ್ರಿಯತೆ ಸಿಕ್ಕ ತಕ್ಷಣ ಮೈ ಮರಿತಾರೆ, ಬೆಳೆಯುವ ಸಮಯದಲ್ಲಿ ಶೋಕಿ ಮಾಡೋದಕ್ಕೆ ಮುಂದಾಗ್ತಾರೆ, ಮಾಡಬಾರ್ದನ್ನು ಮಾಡಿ ಆಡಬಾರದನ್ನು ಆಡಿ ಆನಂತರ ಒಂದಷ್ಟು ಜನ ಪೊಲೀಸ್ ಠಾಣೆಯಲ್ಲೂ ಕೂಡ ದಿನ ದುಡಿತಾರೆ. ಇದಕ್ಕೆ ಜ್ವಲಂತ ಉದಾಹರಣೆ ಅಂತ ಇರುವಂತಹ ನಟ ಅಂತ ಹೇಳಿದ್ರೆ ಅದು ಮಡೆನೂರು ಮನು. ಹೌದು, ಸದ್ಯ ಅತ್ಯಾಚಾರದ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವಂತಹ ಮಡೆನೂರು ಮನು ಕಾಮಿಡಿ ಕಿಲಾಡಿಗಳ ಮೂಲಕ ಜನಮನವನ್ನು ಗೆದ್ದು ಈಗ ಬೆಳ್ಳಿತೆರೆಯಲ್ಲಿ ನಾಯಕನಾಗಿ ಮಿಂಚಕ್ಕೆ ರೆಡಿಯಾಗಿರುವಂತಹ ನಟ. ಆದರೆ ಈ ನಟನ ಆರಂಭವೇ ಇಷ್ಟು ಕೆಟ್ಟದಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಆತ ಇಮ್ಯಾಜಿನ್ ಮಾಡಿರಲಿಕ್ಕಿಲ್ಲ. ಸದ್ಯ ಮಡೆನೂರು ಮನು ಜೀವನದಲ್ಲಿ ಯುವತಿ ಒಂದು ರೀತಿಯಲ್ಲಿ ಖಳನಾಯಕಿಯಾಗಿದ್ದರೆ, ಜೊತೆಗೆ ಆತನೂ ಕೂಡ ಹಲವರ ಪಾಲಿಗೆ ಖಳನಾಯಕನಾಗಿದ್ದ ಅನ್ನೋದು ಗೊತ್ತಾಗ್ತಿದೆ. ಜೊತೆಗೆ ಆತನ ಮನಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಹೌದು, ಮಡೆನೂರು ಮನು ಮೇಲೆ ಯುವತಿ ಅತ್ಯಾಚಾರದ ಆರೋಪವನ್ನು ಮಾಡಿದ್ದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಸದ್ಯ ದೂರು ದಾಖಲಾಗಿದೆ. ಮಡೆನೂರು ಮನುವನ್ನು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ತನ್ನ ಮೇಲೆ ನಡೆಸಿದಂಥ ದೌರ್ಜನ್ಯದ ಕುರಿತು ಸಂತ್ರಸ್ತ ಯುವತಿ ಮಾಧ್ಯಮದವರ ಮುಂದೆ ಒಂದೊಂದೇ ಕಥೆಗಳನ್ನು ಕೂಡ ಹೇಳ್ತಾ ಇದ್ದಾಳೆ, ದಿನಕ್ಕೊಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾಳೆ. ಇದರ ನಡುವೆ ಮಡೆನೂರು ಮನು ಅವರದ್ದು ಎನ್ನಲಾದಂತಹ ಹಲವು ಆಡಿಯೋಗಳು ಕೂಡ ಈಗಾಗಲೇ ಸಿಕ್ಕಾಬಟ್ಟೆ ವೈರಲ್ ಆಗಿದ್ದಾವೆ. ಜೊತೆಗೆ ನಾನಾ ಚರ್ಚೆಗಳಿಗೂ ಕೂಡ ಕಾರಣವಾಗಿದೆ. ಹೀಗಿರುವಾಗಲೇ ಇದೀಗ ಮತ್ತೊಂದು ಆಡಿಯೋ ಕೂಡ ವೈರಲ್ ಆಗಿದೆ. ಕನ್ನಡ ಚಿತ್ರಪ್ರೇಮಿಗಳನ್ನು ಆ ಆಡಿಯೋ ಬೆಚ್ಚಿ ಬೀಳಿಸುವಂತೆ ಇದೆ. ಮಡೆನೂರು ಮನು ಅವರದ್ದೇ ಎನ್ನುವಂತಹ ಆಡಿಯೋ ಇದು. ಅದರಲ್ಲಿ ಮುಂಬರುವಂಥ ದಿನಗಳಲ್ಲಿ ಮಡೆನೂರು ಮನು ಸಂಕಷ್ಟಗಳು ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಈ ಆಡಿಯೋದಲ್ಲಿರುವಂತಹ ವಿಚಾರ ಅಷ್ಟು ಗಂಭೀರವಾದಂಥ ವಿಚಾರ. ಈ ವೈರಲ್ ಆದಂಥ ಆಡಿಯೋದಲ್ಲಿ ಮಡೆನೂರು ಮನು ಕನ್ನಡ ಚಿತ್ರರಂಗದ ಸ್ಟಾರ್ ನಟರ ಬಗ್ಗೆ ನಾಲಿಗೆಯನ್ನು ಹರಿಬಿಟ್ಟಿದ್ದಾನೆ. ಅಹಂಕಾರದಿಂದ, ದುರಂಕಾರದಿಂದ ಮಾತನಾಡಿದ್ದಾನೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರ ಸಾವಿನ ಬಗ್ಗೆನೂ ಕೂಡ ಮಾತನಾಡಿದ್ದಾನೆ. ತೀರಾ ಕೆಟ್ಟದಾಗಿ ಈತ ಮಾತನಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಆಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಬಹುಶಃ ಆಡಿಯೋನ ನೀವು ಕೇಳಿಸ್ಕೊಂಡಿರ್ತೀರಾ. ಶಿವರಾಜ್ ಕುಮಾರ್ ಇನ್ನೊಂದು 6 ವರ್ಷ ಸತತಂತ್ರಿ ನನಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸತೋದ ಯಾರು ಮೊಬೈಲ್ ರೆಕಾರ್ಡ್ ಮಾಡಿದ್ದಾರೆ. ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ, ಸಿನಿಮಾ ಮಾಡಲ್ಲ. ಅವ್ರ 3 ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ಕಂತ ಗಂಡುಗಲ್ಲಿರಿ ನಾನು. ಶಿವರಾಜ್ ಕುಮಾರ್ ಇನ್ನೊಂದು 6 ವರ್ಷ ಸತತಂತ್ರಿ ನನಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸತೋದ ಯಾರು ಮೊಬೈಲ್ ರೆಕಾರ್ಡ್ ಮಾಡಿದ್ದಾರೆ. ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ, ಸಿನಿಮಾ ಮಾಡಲ್ಲ.
ಅವ್ರ 3 ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ನಿಂತಿರೋದು ಗಂಡುಗಲ್ಲಿರಿ ನಾನು. ಶಿವರಾಜ್ ಕುಮಾರ್ ಇನ್ನೊಂದು 6 ವರ್ಷ ಸತ್ತೋತನ್ರಿ ನಂಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸತ್ತೋದ ಯಾರೋ ಮೊಬೈಲ್ ರೆಕಾರ್ಡ್ ಮಾಡಿದ್ರು. ದರ್ಶನ್ ಸರ್ ಒಂದು 6 ವರ್ಷ. ಇದೇ ಆಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂಥ ಆಡಿಯೋ. ಸೋಷಿಯಲ್ ಮೀಡಿಯಾದಲ್ಲಿ ಈ ಆಡಿಯೋ ಸಿಕ್ಕಾಪಟ್ಟೆ ಸದ್ದನ್ನು ಈಗಾಗಲೇ ಸೃಷ್ಟಿ ಮಾಡಿದೆ. ಈ ಆಡಿಯೋದಲ್ಲಿ ಶಿವರಾಜ್ ಕುಮಾರು ಇನ್ನೊಂದು 5-6 ವರ್ಷ ಬದುಕಿದ್ರೆ ಹೆಚ್ಚು, ಆಮೇಲೆ ಸತ್ತೋಗ್ತಾನೆ. ನನಗೆ ಚೆನ್ನಾಗಿ ಗೊತ್ತು. ಧ್ರುವ ಸರ್ಜಾ ಇನ್ನೊಂದು 8 ವರ್ಷ ಮಾರ್ಕೆಟ್ನಲ್ಲಿ ಇರ್ತಾನೆ. ಇನ್ನು ದರ್ಶನ್ ಈಗಾಗಲೇ ಸತ್ತು ಹೋಗಿದ್ದಾನೆ. ಇನ್ನು 4 ವರ್ಷ ಕ್ರೇಜ್ ಇದ್ದರೆ ಅದೇ ಹೆಚ್ಚು ಅಂತಲೂ ಕೂಡ ಇದೇ ಮಡೆನೂರು ಮನುದು ಆಡಿಯೋ ಅನ್ನಲಾದಂತಹ ಒಂದು ಈ ಆಡಿಯೋದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗಿದೆ. ಈ ಮೂವರ ನಡುವೆ ಕಾಂಪಿಟೇಷನ್ ಕೊಡೋದಕ್ಕೆ ನಿಂತಿರುವಂಥ ಗಂಡು ಗಲ್ಲಿ ಕಣ್ರಿ ನಾನು ಅಂತ ಹೇಳ್ಬಿಟ್ಟು ಜನಪ್ರಿಯತೆಯ ಮದವನ್ನೇರಿಸಿಕೊಂಡು ದುರಂಕಾರದಿಂದ ಮಾತನಾಡಿರುವಂಥ ಆಡಿಯೋ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ಆಡಿಯೋದಲ್ಲಿ ಇರೋದು ಮಡೆನೂರು ಮನು ಅದೇ ದುನಿಯಾ ಇನ್ನೂ ಕೂಡ 100% ಕ್ಲಾರಿಟಿ ಇಲ್ಲ. ಆದರೆ ಆಡಿಯೋದಲ್ಲಿ ಇರುವಂತಹ ಧ್ವನಿಯನ್ನು ಮಡೆನೂರು ಮನುದೇ ಧ್ವನಿ ಅಂತೇಳ್ಬಿಟ್ಟು ಸಾಕಷ್ಟು ಜನ ಗುರುತಿಸಿದ್ದಾರೆ. ಎಣ್ಣೆ ಏಟಲ್ಲಿ ಮಡೆನೂರು ಮನು ಮಾತನಾಡಿರುವಂಥ ಸಾಧ್ಯತೆ ಇದೆ ಅನ್ನೋದು ಕೂಡ ಸ್ಪಷ್ಟ. ಮಡೆನೂರು ಮನು ಗೆಳೆಯರ ಮುಂದೆ ಹೇಳಿರುವಂಥ ಮಾತುಗಳು ಯಾರೋ ರೆಕಾರ್ಡ್ ಮಾಡಿಕೊಂಡು ಕರೆಕ್ಟ್ ಟೈಮಿಗೆ ಈಗ ವೈರಲ್ ಮಾಡಿದ್ದಾರೆ. ಈಗಾಗಲೇ ಆತನ ಗ್ರಹಚಾರ ಕೆಟ್ಟಿದೆ, ಶನಿ ಹೆಗಲೇರಿ ಕೂತಾಗಿದೆ. ಈಗ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಿದ್ದಾವೆ. ಇನ್ನು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ದೊಡ್ಡ ಮನೆಗೆ ಸೇರಿದವರು. ಅವರ ವ್ಯಕ್ತಿತ್ವ ಏನು, ಅವರ ಸಾಧನೆ ಏನು, ಅವರ ಮೇಲ್ತನ ಏನು ಅನ್ನೋದನ್ನು ಬಹುಶಃ ನೀವು ಯಾರು ಕೂಡ ಮಾತನಾಡಿದ್ರೆ ಸಣ್ಣವರಾಗ್ಬಿಡ್ತೀವಿ. ಅಂತಹ ವ್ಯಕ್ತಿಯ ಬಗ್ಗೆ ಇಂತಹ ನಿಕೃಷ್ಟ ವ್ಯಕ್ತಿ ಮಾತನಾಡಿರುವಂಥ ಆಡಿಯೋವನ್ನು ಕೇಳಿದ್ರೆ ಮೈಯೆಲ್ಲ ಉರಿಯದೆ ಇನ್ನೇನಾಗುತ್ತೆ ಹೇಳಿ. ಇನ್ನು ದರ್ಶನ್ ಕೂದಲಿಗೂ ಕೂಡ ಮಡೆನೂರು ಮನು ಸಮನಲ್ಲ. ಅಂತಹ ಮೇರು ವ್ಯಕ್ತಿತ್ವ ದರ್ಶನ್ ಮೇಲೆ ಬಂದಿರುವಂಥ ಪ್ರಕರಣಗಳು ಅದೆಲ್ಲದೂ ಕೂಡ ಒಂದು ಬಗೆ. ಆದರೆ ಮತ್ತೊಂದು ವ್ಯಕ್ತಿತ್ವ ಇದೆಯಲ್ಲ ದರ್ಶನ್ದು, ಆ ಒಳ್ಳೆತನ, ಆ ಸ್ಟಾರಿಸಮು, ದರ್ಶನ್ಗಿರುವಂಥ ಫ್ಯಾನ್ಸು, ಇವೆಲ್ಲವೂ ಕೂಡ ನೋಡಿದ್ರೆ ಆ ದರ್ಶನ್ನ ಒಂದು ಕೂದಲಿಗೂ ಕೂಡ ಈತ ಸರಿಸಮನಲ್ಲ. ಆ ದರ್ಶನ್ ಬಗ್ಗೆ ಈತ ಮಾತನಾಡಿರುವಂಥ ಮಾತು ಅಬ್ಬಾ. ಇನ್ನು ಧ್ರುವ ಸರ್ಜಾ ಕೂಡ ಸ್ಟಾರ್ ನಟನೆ. ಧ್ರುವ ಸರ್ಜಾಗೆ ಇವರಿಬ್ಬರಷ್ಟು ಪಾಪ್ಯುಲಾರಿಟಿ ಇಲ್ಲದೆ ಇರ್ಬೋದು, ಬಟ್ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ಅಂತಹ ಧ್ರುವ ಬಗ್ಗೆ ಈತ ಆಡಿರುವಂಥ ಮಾತುಗಳು, ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಈ ಮೂವರ ಅಭಿಮಾನಿಗಳು ಕೂಡ ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ. ಏನು ಗುರು ಅಂತೇಳಿ. ಇವನೇನಾದ್ರು ಹೊರಗಡೆ ಇದ್ದಿದ್ರೆ, ಮಡೆನೂರು ಮನು ಹೊರಗಡೆ ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಆಗ್ತಿತ್ತು. ಈಗ ಒಟ್ಟಿನಲ್ಲಿ ಏನಾಯ್ತು ಗೊತ್ತಾ, ಈಗ ಒಂದು ಕಡೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು, ಮತ್ತೊಂದು ಕಡೆ ದರ್ಶನ್ ಅವರ ಅಭಿಮಾನಿ, ಮತ್ತೊಂದು ಕಡೆ ಧ್ರುವ ಸರ್ಜಾ ಅವರ ಅಭಿಮಾನಿ, ಎಲ್ಲರೂ ಕೂಡ ಒಟ್ಟಾಗಿ ಮಡೆನೂರು ಮನು ವಿರುದ್ಧ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಇದು ಬೇರೆ ರೀತಿಯಲ್ಲಿ ಇಂಪ್ಯಾಕ್ಟ್ ಬೀರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಮಡೆನೂರು ಭವಿಷ್ಯ ಇಲ್ಲಿಗೆ ಕಂಪ್ಲೀಟ್ ಆಗಿ ಅಂತ್ಯ. ಮಡೆನೂರು ಮನು ಇನ್ನು ಬಹುಶಃ ಮೇಲೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಸಂದೇಶಗಳನ್ನು ಇದು ರವಾನಿಸ್ತಿದೆ. ಅಷ್ಟು ಈಸಿ ಇಲ್ಲ ಇನ್ನು ಮುಂದೆ ಮಡೆನೂರು ಮನು ಭವಿಷ್ಯ ಅಂತೇಳಿ. ಒಂದು ಕಡೆ ಈ ಕೇಸ್ನಿಂದ ಹೊರಗಡೆ ಬರೋದಿದೆಯಲ್ಲ, ಅದು ಕೂಡ ಅಷ್ಟು ಈಸಿ ಇಲ್ಲ. ಯಾಕಂದರೆ ಇವನೇ ರಬ್ ಮಾಡ್ಕೊಂಡಿದ್ರೆ ಈ ಎಲ್ಲ ಕೇಸ್ಗಳನ್ನು ಕೂಡ, ಈಗ ಫಾರ್ ಎಕ್ಸಾಂಪಲ್ ಆ ಸಂತ್ರಸ್ತೆ ಕೊಟ್ಟಂಥ ದೂರು ಇರ್ಬೋದು, ಅದನ್ನು ಈಸಿಯಾಗಿ ಬಗೆಹರಿಸ್ಕೊಳ್ಬೋದಾಗಿತ್ತು ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ದಿದ್ರೆ. ಆದರೆ ಮಾಡಿದಂಥ ಎಡವಟ್ಟು ತಪ್ಪುಗಳ ಪರಿಣಾಮ ಈಗ ಅದು ತುಂಬ ರಬ್ ಮಾಡಿಕೊಂಡು ತುಂಬ ಹಾಳಾಯಿತು. ಈಗ ಈ ಆಡಿಯೋ ಪ್ರಕರಣ ಇವೆಲ್ಲವನ್ನು ಕೂಡ ನೋಡ್ತಾ ಹೋದರೆ ಮಡೆನೂರು ಮನುಗೆ ಬಹುಶಃ ಶನಿ ಯಾವ ರೀತಿ ಕಾಟ ಕೊಡೋದಕ್ಕೆ ಶುರುವಾಗಿದೆ. ಮಡೆನೂರು ಮನು ಮಾಡಿದಂತಹ ಎಲ್ಲ ಪಾಪಕ್ರಮಗಳಿಗೆ ಈಗ ಒಂದೊಂದೇ ಪ್ರಾಯಶ್ಚಿತ್ತ ರೂಪದಲ್ಲಿ ಸಿಗ್ತಿದೆಯಾ, ಈ ರೀತಿಯಾದಂತಹ ಅನುಮಾನಗಳು ಮೂಡೋದಂತೂ ಸಹಜ. ನಿಮಗೇನಿಸುತ್ತೆ ಸ್ನೇಹಿತರೆ ಮಡೆನೂರು ಮನುನ ಈ ಅಹಂಕಾರದ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.